ಇರುವರು ಕವಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಸಂಘ ತಾಲೂಕು ಅಂಗವಾಗಿ ನೂತನ ಪ್ರಕಾಶನ ನೂತನ ವಿಚಾರ ವೇದಿಕೆಯ 30ನೇ ವಾರ್ಷಿಕೋತ್ಸವ ಅಗ್ರಿ ತಾಲೂಕಾ ಹಿರಿಯ ನಾಗರಿಕರ ವೇದಿಕೆ ಉದ್ಘಾಟನೆ. ಅದರ ಜೊತೆಗೆ ವಿನೂತನ ಪ್ರಕಾಶನದ ಅಡಿಯಲ್ಲಿ ಪ್ರಕಟವಾದ ನನ್ನ ಪ್ರೇಮೋಲ್ಲಾಸ ಹಾಗೂ ಹೈಕೋಹರ ಅದರಂತೆ ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಕವಿ ನೀರಾಮೋಣಿಯವರ ಹನಿ ಹನಿ ದನಿ ಹಾಗೂ ಭಾವನಾಮೆ ಗ್ರಂಥಗಳ ಲೋಕಾರ್ಪಣೆ ಹಾಗೂ ಕವಿಗೋಷ್ಠಿ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ನನ್ನ ಹುಟ್ಟುಹಬ್ಬವೂ ಕೂಡ ಇದೆ. ಇದಕ್ಕಾಗಿ ನನಗೆ ತುಂಬಾ ಸಂತೋಷವನ್ನ ಈ ಸಂಗತಿ ಕಂಡಿದೆ. ಬಹಳ ಜನ ತಮ್ಮ ಹುಟ್ಟುಹಬ್ಬವನ್ನು ಓದು ಮದುವೆಯೊಂದಿಗೆ ಮಾಡ್ತಿರ್ತಾರೆ. ಯಾಕಂದ್ರೆ ಹೊಸ ವರ್ಷ ಬರ್ತಂದ್ರ ಅಥವಾ ಹುಟ್ಟುಹಬ್ಬ ಬರ್ತಂದ್ರ ಎಲ್ಲರೂ ಓದು ಭಕ್ತಿಯನ್ನು ಮಾಡೋದು ಒಂದು ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದು ರೂಢಿದೆ. ಆದ್ರೆ ನನ್ನದು ವಿನೂತನವಾಗಿ ಈ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಬೇಕಂತ ನಾನು ಈ ರೀತಿ ಹುಟ್ಟುಹಬ್ಬವನ್ನ ಗ್ರಂಥ ಲೋಕಾರ್ಪಣೆ ಹಾಗೂ ಕವಿಗೋಷ್ಠಿಯ ಮೂಲಕ ಸಾಹಿತ್ಯವನ್ನು ಪಸರಿಸುವ ಕಾರ್ಯಕ್ರಮ ಮಾಡುತ್ತಿರುವುದು ಮತ್ತು ಹೇಗೆ ಕತ್ತರಿಸದೆ ಗ್ರಂಥ ಲೋಕಾರ್ಪಣೆ ಮಾಡುವುದರ ಮೂಲಕ ಮಾಡ್ತಾ ಇರುವುದು ನನಗೆ ತುಂಬಾ ಖುಷಿಯನ್ನು ಕೊಟ್ಟಿದೆ. ಅದಕ್ಕೆ ಈ ಒಂದು ನಮ್ಮ ವಿನೂತನ ಪ್ರಕಾಶನದ ಹಾಗೂ ವಿನೂತನ ವಿಚಾರ ವೇದಿಕೆಯ 33 ವರ್ಷಗಳ ಹಿಂದೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಆಲೂಗೆರೆಯಲ್ಲಿ ಉದ್ಘಾಟನೆಗೊಂಡಿದೆ ಅಂತ ಹೇಳಿಕೆ ನನಗೆ ಸಂತೋಷ ಅನಿಸ್ತಾ ಇದೆ. ಅದಕ್ಕೆ ಇವತ್ತಿನ ದಿವಸ 33ನೇ ವಾರ್ಷಿಕೋತ್ಸವವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ವಿನೂತನ ವಿಚಾರ ವೇದಿಕೆ ಅಡಿಯಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಆಲೂಗೆರೆ ಹಾಗೂ ಒಡನೆಯಲ್ಲಿ ಕೈಗೊಳ್ಳಲಾಗಿದೆ ಮತ್ತು ಸಾಹಿತ್ಯವನ್ನ ಪ್ರಕಟಿಸುವ, ಸಂಸ್ಕೃತಿಯನ್ನು ಪರಿಚಯಿಸುವ, ಇತಿಹಾಸವನ್ನು ದಾಖಲಿಸುವ, ಭವಿಷ್ಯತ್ತನ್ನು ರೂಪಿಸುವ, ಆದರ್ಶ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ, ಆದರ್ಶ ಕನ್ನಡ ಬರವಣಿಗೆಗಳೊಂದಿಗೆ ವಿನೂತನ ಪ್ರಕಾಶನವನ್ನು 1993ರಲ್ಲಿ ಹುಟ್ಟು ಹಾಕಲಾಯಿತು. ಇಲ್ಲಿಯವರೆಗೆ ಬೇರೆ ಬೇರೆ ಲೇಖಕರ 38 ಗ್ರಂಥಗಳನ್ನು ಈ ಪ್ರಕಾಶನ ಸಂಸ್ಥೆ ಮೂಲಕ ಪ್ರಕಟಿಸಿ ಗಡಿಭಾಗದ ಅನೇಕ ಪ್ರತಿಭೆಗಳನ್ನು ಬೆಳಕಿಗೆ ತರಲಾಗಿದೆ. ಸುಭಾಷ್ ಬೋಟಿಯವರ ಅಗೋಚರ ಕವನಗಳ, ಶಶಿಕಾಂತ್ ನಂದಿಯವರ ಪಂಚಪತಿವೃತ್ತೆಯರು ಮತ್ತು ಪಂಚಕನ್ಯೆಯರು ಎಂಬ ಗ್ರಂಥ, ಗ್ರಾಮೀಣ ಪ್ರತಿಭೆ ಆಶುಕವಿ ಬರೆಯುವ ಬೆಳಗೆಯವರ ಭಕ್ತಿ ಅಕ್ಕಿ ಬರಲಿಕ್ಕೆ ಬರುವುದಿಲ್ಲ, ಓದಲಿಕ್ಕೆ ಬರುವುದಿಲ್ಲ ಅಂತಕ್ಕೆ 3 ಕವನ ಸಂಕಲನಗಳನ್ನು ನಮ್ಮ ಪ್ರಕಾಶನ ಸಂಸ್ಥೆ ಬೆಳಕು ಕಂಡಿದೆ. ಭಕ್ತಿ ಕುಸುಮಾಂಜಲಿ, ಭಾವ ಕುಸುಮಾಂಜಲಿ, ಕಾವ್ಯ ಕುಸುಮಾಂಜಲಿ ಎನ್ನುವ ಗ್ರಂಥಗಳನ್ನು ಪ್ರಕಟಿಸಿ ಅವರ ಅಮೃತ ಮಹೋತ್ಸವವನ್ನು ಕೂಡ ನಮ್ಮ ಪ್ರಕಾಶನ ಬಹಳ ಅದ್ಭುತವಾಗಿ ಔಚಿತ್ಯಪೂರ್ಣವಾಗಿ ಐನಾಪುರದಲ್ಲಿ ಆಚರಣೆ ಮಾಡಿದೆ. ಮತ್ತೆ ಅವರ ಗ್ರಂಥಗಳನ್ನ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರು ಬಿಡುಗಡೆಗೊಳಿಸಿದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದಾರೆ. ಆಮೇಲೆ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಕಾಗವಾಡದ ರವೀಂದ್ರ ಅಕ್ಕಿಯವರ ಜೀವವೀಣೆ ಎನ್ನುವಂತ ಒಂದು ಕವನ ಸಂಕಲನ ಕೂಡ ನಾವು ಪ್ರಕಟ ಮಾಡಿದ್ದೀವಿ. ಆಮೇಲೆ ಒಂದು ಕಡೆ ಕವಿ ಹೇಳ್ತಾರೆ, 10 ವರ್ಷ ನೆರಳಾಗಿ ಮಾಡಿದ ಮರ ತೊಲಿಯಾಗಿ ಉಳಿಯಿತು 106 ವರ್ಷ. 10 ವರ್ಷ ನೆರಳಾಗಿ ಮಾಡಿದ ಮರ ತೊಲಿಯಾಗಿ ಉಳಿಯಿತು 106 ವರ್ಷ. 100 ವರ್ಷ ಆಡಿದ 100 ವರ್ಷ. ಕಳೆದ ವರ್ಷವೂ ಕೂಡ ಅವರ
ಸಂಘಟನೆಯ ಮಾಜಿ ಸದಸ್ಯರು, ಶ್ರೇಷ್ಠ ಕಲಾವಿದರು, ಸಾಹಿತ್ಯಕ್ಕೆ ಅನೇಕ ಪ್ರಶಸ್ತಿ ಸನ್ಮಾನಗಳಿವೆ. ನಾಲ್ಕು ಗಮನ ಸಂಖ್ಯೆಗಳನ್ನ ಹೊರತಂದಿರತಕ್ಕಂತಹ ಇವರು ದಿನಕ್ಕೊಂದು ಕವಿತೆ ಎನ್ನುವುದು ಬಹಳ ಮುಖ್ಯವಾದ ಲೇಖನಕ್ಕೆ ಏನು ಬೇಕು? ವಿನಯ. ಪಂಪ ಹೇಳ್ತಾ ನೋಡ್ರಿ, ವ್ಯಾಸ ಮುನೀಂದ್ರ ರುದ್ರ ವಚ ವಾರಿದಿಯಂಗಿಸುಗಳು. ವ್ಯಾಸ ಮುನಿಗಳು ಬರೆದಂತ ವಚೋ ವಾರಿದ ಸಮುದ್ರ ಕಳಿಸಿದ್ದೀನಿ. ಕವಿ ವ್ಯಾಸನನ್ನು ಗರ್ವ ಇರಲಿಲ್ಲ. ನಾನು ಕವಿ ವ್ಯಾಸನಕ್ಕೆ ದೊಡ್ಡ ಗರ್ವಿಲ್ಲ, ಗರ್ವವೇ ದೋಷ. ಯಾವುದು ದೋಷ? ಗರ್ವ. ಅಳುತ್ತಿಗ ದೋಷವೇ? ಪ್ರೀತಿಗೆ ದೋಷಗಳನ್ನ ಅದರಿಂದ ಪ್ರೀತಿಸ್ತು. ಸಾಹಿತ್ಯವನ್ನು ಪ್ರೀತಿಸ್ತು, ಸಾಹಿತ್ಯಗಾರನ್ನು ಪ್ರೀತಿಸ್ತು, ಸೂರ್ಯದೇವರನ್ನು ನಾವು ಪ್ರೀತಿಸುವ ಹಣ ಸದ್ಯ. ಆ ವಿನಯ ನಮ್ಮೊಳಗೆ ಇದ್ದೇ ಇದ್ರೆ ನಾವು ಬರೆದದ್ದು ಅಕ್ಷರ ಆಗೋದಿಲ್ಲ. ಅಕ್ಷರ ಅಂದ್ರೆ ಅಕ್ಷರ ಹಾಳಾಗದೇ ಇರೋದಕ್ಕೆ ಅಕ್ಷರ ಅಂತ ಹೇಳ್ತೀವಿ. ನಮ್ಮೊಳಗೆ ಒಂದು ವಿನಯ ಇರಬೇಕು, ಲೇಖಕ ನಾವು ಒಂದು ವಿನಯ ಇರಬೇಕು. ಕುಮಾರವ್ಯಾಸನ ಮಾತು ಬಹಳ ಅದ್ಭುತವಾದ ಮಾತು. ನೀವು ಕಿವಿ ಬೀಳಿ ಅಂತ ಹೇಳ್ತಿದೆ. ಕವಿಗಳಿದ್ರೆ ಬರದ ಬಳಿಕದು ವಿಧಿಯ ಸೀಮೆಯ ಬರಹ. ನಾವು ಬರಬೇಕು ಅಂದ್ರೆ ವಿಧಿಯ ಸೀಮೆಯ ಬರಹ ನಮ್ದಲ್ಲ. ಅದು ನಿಜ ಕಾಯಾರ್ಥ ಲಾಭವು ದೊರಕಿದರೆ ಅದು ತೀರ್ಥ. ನೀರಲ್ಲಿ ಬರೆದ ಲಿಪಿ, ಅದಕ್ಕೆ ಅಕಸ್ಮಾತ್ ಪ್ರಶಸ್ತಿಗಳು ಏನಾದರೂ ಬಂದ್ರೆ ಅದು ನೀರೊಳಗೆ ಬರುವಂತ ಲಿಪಿ ಎಟುತ್ತಿರ್ತದೆ. ಅದು ಮಾಡ್ಕೊಡ್ಬೇಕಲ್ಲ ಅಂತ ಕುಮಾರವ್ಯಾಸ ಹೇಳ್ತಾನೆ. ಗೆಳೆಯರಿ, ನಾನು ನಿಜಕ್ಕೂ ಈ ನಮ್ಮ ಆರ್ಟಿಸ್ಟ್ ನಮ್ಮ ಮಗಳು ಜಯಕಮಲ ಇವೆಲ್ಲ ಆಗ್ತದಲ್ಲ, ಭೇಟಿ ಆಗ್ತದಲ್ಲ ಅಂತ ಅಯ್ಯೋ ಸಮಯ ಹಾಳಾಗ್ಬಿಟ್ಟು. ಹೌದು, ನಮ್ಮ ಹತ್ರ ಇರ್ತದೆ, ಯಾವ ಕಮಿಟ್ಮೆಂಟ್ ಇರ್ತದೆ, ಆ ಪುಸ್ತಕ ಎಷ್ಟು ಬರ್ಬೇಕಾಗಿರ್ತದೆ, ಯಾವ ಲೇಖನ ಬರ್ಬೇಕಾಗಿರ್ತದೆ, ಯಾವ ಒಂದು ವಿಮರ್ಶೆ ಬರ್ಬೇಕಾಗಿರ್ತದೆ, ಯಾವ ಒಂದು ಬೈಕ್ ಕೊಡ್ರಿ ನಾವು ಮಾತಾಡಬೇಕಾಗ್ತದೆ. ಅವೆಲ್ಲ ಸಂದರ್ಭಗಳನ್ನು ದಾಟಿಯೂ ಕೂಡ ನಾನು ಬಂದಿರೋದು ನಿಮ್ಮೆಲ್ಲರ ಪ್ರೀತಿಗೆ, ಕಲ್ಪಿಗೆ ಒಂದು ಘೋಷಣೆ. ನಿಮ್ಮ ಪ್ರೀತಿಗೆ ದೋಷ ಇದೆಯಾ? ನೀವು ಪ್ರೀತಿಸಿದ್ರಿ, ಸಾಹಿತ್ಯ ಆದವರು ಎಲ್ಲರ ಪ್ರೀತಿಗೆ ಒಳಗಾಗಬೇಕಾದ್ರೆ ಎಲ್ಲರನ್ನ ಪ್ರೀತಿಸಬೇಕು. ಹಾಗೆ ಪ್ರೀತಿಸುವ ಅಧಿಕಾರ ಅಥವಾ ಮನೋಭಾವವನ್ನು ಬೆಳೆಸ್ಕೊಂಡು ಸಾಹಿತ್ಯವನ್ನು ಬೆಳೆಸೋಣ ಅಂತ ಹೇಳ್ತಾ, ಗೆಳೆಯ ಅಬ್ಬಸಾಹೇಬ್ ದಂಪತಿಗಳು ಹೀಗೆ ಉತ್ತರೋತ್ತರವಾಗಿ ಅವನು ವಾಕ್ಶ್ರೀನೂ ಹೌದು ಮತ್ತು ಎರಡು ಶ್ರೀಯುತನೂ ಹೌದು, ವಾಕ್ಶ್ರೀಯುತನೂ ಹೌದು. ರೊಕ್ಕ ಹಣ ಇದೆ, ಶ್ರೀಯುತರು ಉದಾರತನ ಇರಬೇಕು, ವಾಕ್ಶ್ರೀಯುತರು ಅಮಸ್ತರತ್ವ ಅಂತ ಇದ್ರೆ ಸಾಹಿತ್ಯ ಎಲ್ಲರ ಮನೆ ಮಾತಾಡ್ತಾರೆ ಅಂತ ಹೇಳ್ದ. ಸಮಾಜಮುಖಿ ದುರ್ಬಲಿಗಳ ಸರಳ ಜೀವಿ, ಶಿಕ್ಷಣ ಪ್ರೇಮಿಗಳು ಆಗಿರತಕ್ಕಂತಹ ಶ್ರೀಯುತರು ಇಂದಿನ ಕಾರ್ಯಕ್ರಮದ ಈಗ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ. ಕವಿಗಳು ಕೂಡ ಈ ಜಗತ್ತಿನಲ್ಲಿ ಪ್ರೀತಿಯ ಬೆಳೆಯನ್ನ ಬೆಳೆಯಬೇಕಾಗ್ತದೆ ಎನ್ನುವುದನ್ನ ಅಲ್ಲಿವಾದಿಯವರ ಕವಿತೆ ಹೇಳ್ತಾರೆ. ಕವಿಗೆ ಪ್ರೇಮದ ರೂಪವೇ ಹೆಣ್ಣು. ಆಕೆ ಪ್ರತಿ ಪುರುಷನ ಜೀವನದಲ್ಲಿ ಪ್ರಧಾನವಾದ ಪಾತ್ರವನ್ನ ವಹಿಸ್ತಾಳೆ ಅನ್ನೋದನ್ನು ಈ ಕವಿ ಕಂಡುಕೊಂಡಿದ್ದಾರೆ. ಆಕೆ ತಾಯಿಯಾಗಿ, ಹೆಂಡತಿಯಾಗಿ, ಗೆಳತಿಯಾಗಿ, ಮಗಳಾಗಿ ನಮಗೆ ಎಲ್ಲ ರೀತಿಯಿಂದ ಆಕೆ ಪೋಷಣೆಯನ್ನು ಮಾಡ್ತಾಳೆ. ಆ ಪ್ರೀತಿಯನ್ನ ಬಿಟ್ಟುವ ಸಹಾಯಕಿಯಾಗಿ ನಿಲ್ತಾಳೆ ಎನ್ನುವುದನ್ನ ಕಂಡುಕೊಂಡಂತ ಕವಿ ಹೇಳ್ತಾರೆ. ಅವರ ಕವನದುದ್ದಕ್ಕೂ ಅವರ ಸಖಿ, ಅವರ ಶ್ರೀಮತಿ, ಅವರ ಕಲ್ಪನೆಯ ಒಂದು ಕವಿತೆಯವರ ಕಲ್ಪನೆಯ ರೂಪದೊಳಗೆ ಬರುವುದನ್ನು ನಾವು ಗಮನಿಸುತ್ತೇವೆ. ಹೃದಯ ಕತ್ತರು, ಮನವ ಗೆದ್ದಳು. ಅವರ ವಿವಾಹದ ಬಗ್ಗೆ ಕೂಡ ಇವತ್ತಿನ ಪೇಪರ್ನಲ್ಲಿ ಹಿರಿಯರಾದಂತಹ ಗೌರು ಚನ್ನಬಸಪ್ಪನವರು ಬರೆದಿದ್ದಾರೆ. ಬಹಳ ಸುಂದರವಾದ ನೆನಪುಗಳಿಗೆ ಬಹಳ ಹಿಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಸರ್, ಅವರ ಜೀವನದೊಳಗೆ ಭಾರತಿ ಮೇಡಮ್ ಅವರ ಆಗಮನ, ಅದು ಬದುಕಿನುದ್ದಕ್ಕೂ ಬೆಳೆದುಕೊಂಡು ಬಂದ ಪರಿಯನ್ನ ಮೂರೇ ಮೂರು ಸಾಲಿನೊಳಗೆ ಚುಟುಕಿನೊಳಗೆ ಕಟ್ಟಿಕೊಡುವ ಈ ಕಾವ್ಯ ಶ್ರೇಷ್ಠ ಕವಿತೆಯಾಗಿ ನನಗೆ ಕಾಣಿಸ್ತದೆ. ಈ ಕವಿ ಸ್ವರ್ಗ ಸಿದ್ಧಿ ಪಡೆಯಲು
ಹೇಳ್ತಾರೆ ನೋಡಿ, ಎಲ್ಲ ಸಂಸಾರಸ್ಥರಿಗೆ ಲೌಕಿಕದಲ್ಲಿ ತಮ್ಮ ಪರಮೋಚ್ಚ ಸಂತೋಷವನ್ನ ಪಡಬೇಕನ್ನುವಂತ ನಮ್ಮಂತವರಿಗೆ, ಲೌಕಿಕರಿಗೆ, ಐಹಿಕರಿಗೆ ಇಲ್ಲಿಯೇ ಎಲ್ಲವೂ ಇದೆ ಎಂದು ನಂಬುವ ಸಾಮಾನ್ಯರಿಗೆ ಇವರ ಕವಿತೆಗಳು ಬಹಳ ಪ್ರಿಯ ಕವಿತೆಗಳಾಗಿ ಕಾಣಿಸ್ತವೆ. ಸ್ವರ್ಗ ಸಿದ್ಧಿ ಪಡೆಯಲು ದಾಂಪತ್ಯ ಸಿದ್ಧಿಯ ಸೋಪಾನ, ಕಾರಣ ಕಣ್ಣಿಟ್ಟು ಕಾಪಾಡಬೇಕು ದಾಂಪತ್ಯ ಸಂಬಂಧ ಜೋಪಾನ. ಎಚ್ಚರಿಕೆಯನ್ನು ಕೊಡ್ತಾರೆ. ಹೇಗೆ ಈ ದಾಂಪತ್ಯವನ್ನ ಜೋಪಾನ ಮಾಡಿಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಈ ಪ್ರೇಮ ಕವಿಯ ಪ್ರೇಮೋಲ್ಲಾಸ, ಪ್ರೇಮದ ಭಾವಗಳಿಂದ ತುಂಬಿರುವಂತಹ ಒಂದು ಸುಂದರವಾದ ಪ್ರೇಮ ಚುಟುಕುಗಳ ಗುಚ್ಛ ಆಗಿದೆ ಅನ್ನುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಆ ಸಂಕಲನದ ಬಗೆಗಿನ ಕೆಲವು ಚುಟುಕುಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಅದನ್ನು ಅವ್ರು ಹೇಳೋ ಪ್ರಕಾರ ನಾನು ಒಂದು 5,000 ಚುಟುಕುಗಳನ್ನು ಕವನವನ್ನು ಬರೀನಿ ಅಂತ ಹೇಳ್ತಾರೆ ಅವರು. ನಾ ಆಲೋಚನೆ ಮಾಡಿದ್ರೆ ವಿದ್ಯಾರ್ಥಿ ದಶೆಯಿಂದಲೇ ಅವ್ರು ಬರೀತಾ ಇದ್ದಾರೆ. ದಿನ ಒಂದು ಕವನ ಅಂದ್ರೆ ಸರ್ ಬಹುತೇಕ 10,000 ಮೀರಿ ಬೇಕು ನೋಡೋದು ಕವನ ಸಂಕಲನ ಸಂಖ್ಯೆ ಅಂತ ನಾ ಹೇಳಿದೆ. ಬಹಳ ಸಂವೇದನಾಶೀಲ ಕವಿಗಳು. ಬರವಣಿಗೆ ಏನದ ಒಂದು ತಪಸ್ಸು, ನಿಮ್ಗೆಲ್ಲ ಗೊತ್ತಿದೆ. ಆ ತಪಸ್ಸು ಮಾಡಿದ್ರೆ ಯಾವುದೂ ಬರೋದಿಲ್ಲ. ಕಾವ್ಯಕ್ಕೆ ತನ್ನದೇ ಆದ ಒಂದು ಶಕ್ತಿ ಇದೆ. ಕಾವ್ಯಕ್ಕೆ ಒಂದು ಶಕ್ತಿ ಉಳಿದ ಸಾಹಿತ್ಯ ಪ್ರಕಾರಗಳಿಗೆ ಇರಲಿಲ್ಲ. ಅದಕ್ಕಾಗಿ ಚುಟುಕುಗಳು ಅಥವಾ ಯಾವುದೇ ಕಾವ್ಯ ಪ್ರಕಾರಕ್ಕೆ ಹಿನ್ನೆಲೆಯಾಗಿ ಜಾನಪದ ಸಾಹಿತ್ಯ ಮೂಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ನನ್ನ ದನಿಯನ್ನ ಅನ್ಯಾಯವಾಗಿ ಹುಡುಕ್ತಾ ಇದ್ದಾಗ ಅಲ್ಲೇ ಬಿದ್ದರೆ ಅದು ಆರು ಹೋಗಬೇಕು ಅಂತ ತಿಳಿದು ಅವುಗಳನ್ನು ಒಗ್ಗಟ್ಟಾಗಿ ಮಾಡುವುದು ಹೇಳಿದ್ರು. ನಾನು ಒಗ್ಗಟ್ಟಾಗಿ ಮಾಡಿದೆ. ಅದರಲ್ಲಿ ನನಗೆ ಒತ್ತಾಯ ಬಂದಾಗ ಮೊದಲನೇ ನಮ್ಮ ಸಭ್ಯ ಅವರು ಈ ಗೆಳೆಯರ ಬಳಗ ಎಲ್ಲರೂ ನಮ್ಮನ್ನ ಪರಿಚಯ ಮಾಡಿಕೊಂಡು ಹೀಗಾಗಿ ಬರಲಿಕ್ಕೆ ಅನುಕೂಲ ಗ್ರಂಥ ಲೋಕಾರ್ಪಣೆ ಮತ್ತು ಕವಿಗೋಷ್ಠಿಯ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನ ಅವರ ಹುಟ್ಟುಹಬ್ಬದ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳತಕ್ಕಂಥದ್ದು ನನಗೆ ಮಾತ್ರ ಬಹಳ ಅಡ್ಗೆ ಹಾಕುವುದಷ್ಟು ಸಂತೋಷ ಆಗಿದೆ. ನಾವೆಲ್ಲರೂ ಸರಳತೆಯ ಜೀವನ ಕಳೆತಕ್ಕಂಥ ಆಗಬೇಕಾಗಿದೆ. ಆಡಂಬರ ಬದುಕಿಗೆ ಬೆಲೆ ಇಲ್ಲ. ಬಹುತೇಕ ಒಂದು ಅತಿ ಸರಳತೆಯ ಬದುಕನ್ನು ಸಾಗಿಸಿ ವಿಶ್ವಕ್ಕೆ ಮಾದರಿಯಾಗಿರತಕ್ಕಂಥವ್ರು ಜ್ಞಾನ ತಪ್ಪುಗಳ ಅವರ ಆರಾಧ್ಯ ಗುರುಗಳು ಅಂತ ಹೇಳಿದಾಗ ಮತ್ತೆ ನನಗೆ ಬಹಳ ಆನಂದ ಆಯಿತು. ಎಲ್ಲ ಅಧಿಕಾರಿಗಳು, ವೃತ್ತಿಯಲ್ಲಿ ಅಧಿಕಾರಿ, ಪ್ರವೃತ್ತಿಯಲ್ಲಿ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಚುಟುಕ ಸಾಹಿತ್ಯಗಾರರು. ಅದಕ್ಕೆ ವೃತ್ತಿ ಉದರಕ್ಕಾಯಿತು, ಪ್ರವೃತ್ತಿ ಆನಂದಕ್ಕಾಯಿತು ಅಂತ ಬರೀತಾರೆ. ನಮ್ಮ ಆನಂದ ಇದು ಆನಂದ ಹಚ್ಕೊಳಕ್ಕೆ ಇದೀಗ ಸ್ವರ್ಗ ಎಲ್ಲಿ ಹೊರತೀರಿ ಯಾರು ಹುಡುಕಾಡಕ್ ಹೋಗುದಿಲ್ಲ. ನಾವಿರ್ತಕ್ಕಂಥ ಪರಿಸರವನ್ನು ಸ್ವರ್ಗ ಮಾಡೋ ಸಲುವಾಗಿ ನಿಮ್ಮ ಅನುಭವದ ನುಡಿಯನ್ನ ಎಡೆ ಮಾಡಿ ಕೊಡ್ತಾ ಇದ್ದೀರಾ. ಇದು ಭಾಗ್ಯ ಅಂತ ಕರೀತಾರೆ. ಇದು ಭಾಗ್ಯ. ನಮ್ಮೆಲ್ಲ ಕನ್ನಡ ಮನಸ್ಸುಗಳಿಗೆ, ಎಲ್ಲ ಕನ್ನಡ ಸಾಹಿತ್ಯಗಳಿಗೆ ಹೃದಯ ತುಂಬಿ ಬಸವಾದಿ ಶರಣರು, ಶಿವಯೋಗಿಗಳು, ನಾಳೆಲ್ಲ ದಾಸರಿಗಳು ಇನ್ನಷ್ಟು ಪುಣ್ಯಾತ್ಮರು ನಿಮ್ಮ ದಾಂಪತ್ಯ ಜೀವನದಲ್ಲಿ 100 ಗ್ರಂಥಗಳ ಹೊರಗೆ ಲೋಕಾರ್ಪಣೆಗೊಳ್ಳಿ ಇನ್ನೊಂದು ಸುಂದರವಾಗಿರತಕ್ಕಂಥ ವೇದಿಕೆ ಹೇಳಿದ್ರು ಹಿರಿಯ ನಾಗರಿಕರ ವೇದಿಕೆ ಅಂತ. ಇವತ್ತು ಬಹುತೇಕ ಬಂಧುಗಳು ಎಲ್ಲರೂ ನಗು ಕಾಲ ಹಣ್ಣೆಯಲ್ಲಿ ಉದರ ಹಸಿರಲ್ಲಿ ನಗದಿದ್ದಂತ ಆ ಹಣ್ಣೆಯಲ್ಲಿ ಹೇಳಿದಂತ ನಿನಗೂ ಒಂದು ಸಣ್ಣ ಆಗ್ತಿರೋದು ಮರ್ತಿದ್ವು. ಅದಕ್ಕೆ ನನಗೆ ಅಂತ ಹೇಳಿದ್ರು. ಅಂಥವ್ರಿಗೆ ಒಂದು ಏನಾದ್ರೂ ಆಶ್ರಯ ಆಗ್ಬೇಕಂತಕ್ಕಂಥದ್ದು ಮನುಷ್ಯರಿಗೆ ಪುಣ್ಯಾತ್ಮೆ 4 ಕಾಲ. ಮನುಷ್ಯರಿಗೆ ಪ್ರಥಮದ ಪುಣ್ಯಾತ್ಮೆ ಅಂಬಾಕಾಲ ಚಾಳ 4 ಕಾಲ. ದೊಡ್ಡ ವಯಸ್ಸಿಗೆ ಬಂದರೆ 2 ಕಾಲ. ಅದಕ್ಕೆ ಒಂದಿಷ್ಟು ಮುಗಿಗೆ ಬಂದ ಪುಣ್ಯಾತ್ಮೆ ಒಂದಿಷ್ಟಕ್ಕೆ ಹಿಡ್ಕೊಂಡಾಗ್ತಾರೆ 3 ಕಾಲ ಅಂತ ಬರೀತಿರ್ತಾರೆ. ಅದೆಲ್ಲವನ್ನ ನಾವೆಲ್ಲ ಬಳಸ್ಕೊಂಡು ಅಂತ ಹಿರಿಯ ನಾಗರಿಕೆ ನಾನೇನಾದ್ರೂ ಒಂದಿಷ್ಟು ಕೊಡುಗೆ ಕೊಡ್ಬೇಕಲ್ಲ, ಸಮಾಜ ಕೊಡುಗೆ ಅಂತಕ್ಕಂಥ ನೀಡಬೇಕು ಅಂತಕ್ಕಂಥ ಭಾವನೆಗಳು ತಾವೇನು ಕಾರ್ಯವನ್ನು ಕೈಗೊಂಡಿರಿ. ನಿಮ್ಮ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿರ್ತಕ್ಕಂಥ ಬಂಧುಗಳೇ. ನಾನು ಬಹಳ ಸಣ್ಣ ನೋಡ್ಕೊಂಡ್ರಿ. ನಾನು 4 ದಿವಸ ನಮ್ಮ ಗೆಳೆಯ LIC ಮಾಡ್ತಿದ್ದೆ. ಅವ್ರು ಕರ್ಕೊಂಡು ಹೋಗ್ತಾರೆ. ಅವಾಗ ಒಂದು ಭೇಟಿ ಮಾಡಿಸ್ತಿದ್ರು.
ಆದ್ರೆ ಈ ಸಂಪರ್ಕ ಹೊಂದಿಲ್ಲ. ಆದರೆ ನಾನು ಪ್ರೀತಿಸ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ನನಗೆ ಸಾಹಿತ್ಯ ಬರ್ಲಿಕ್ಕೆ ಬರ್ಲಿಲ್ಲಂದ್ರೂ ಕೂಡ ನೀ ಎಷ್ಟು ಪುಸ್ತಕಗಳು ಕೊಟ್ಟಿಲ್ಲ ಅದನ್ನೆಲ್ಲರೂ ಓದಿ ಅದರಲ್ಲಿರ್ತಕ್ಕಂಥ ಸಾಹಿತ್ಯ ರಸವನ್ನ ಆನಂದಿಸುವಂತಕ್ಕಂಥ ಭಾವ ನಂದು ಅಂತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ಹೇಳಿ, ಮುಂದೆ ನೀವು ಇನ್ನೂ ಏನೇನು ಕವಿಗಳು ಹೊಸ ಕವಿಗಳಿಗೆ ಅವಕಾಶ ಇರ್ತಕ್ಕಂಥದ್ದು. ಒಂದು ಕಡೆ ಆಗಲೇ ನಮ್ಮ ಸರ್ ಹೇಳಿದ್ರು, ಇವತ್ತೆಲ್ಲ ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಲೋಕದೊಳಗೆ ಇದನ್ನ ಆಯ್ಕೆ ಮಾಡ್ಕೊಂಡು ಬಹಳ ಕಮ್ಮಿ ಅದ. ಅದಕ್ಕೆ ನೀವು ಏನು 3 ಸಾಲಿನಿಂದ ಓದಾಗ ಬೇಸರ ಆಗಿರುವಾಗ ಓದೋದ್ರೊಳಗೆ ರಸ ಇರ್ಬೇಕಂತಕ್ಕಂಥದ್ದು ಇದು ನಿಜವಾಗಿರ್ತಕ್ಕಂಥದ್ದು ಪುಣ್ಯಾತ್ಮ. ಯಾಕಂದ್ರೆ ಅಂತದ್ ಒಂದ್ ದಿವಸ ಆ ಸಾಹಿತ್ಯಕ್ಕೆ ಬೆಲೆ ಬಂದೇ ಬರ್ತದೆ. ನಾವೆಲ್ಲರೂ ಪುಸ್ತಕವನ್ನು ಪ್ರೀತಿಸ್ಬೇಕು. ಸಾಕಷ್ಟು ಕೇಳಿದ್ರೆ ಇಷ್ಟು ದೊಡ್ಡದು